ವೀಕ್ಷಕರೇ, ನನ್ನ ಮೊದಲನೇ ವಿಡಿಯೋದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಬೇಕಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಯಾವ ತರ ಕೆಎಬಿ ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಗೃಹ ಜ್ಯೋತಿ ಮರುಪರಿಶೀಲನೆ ಪ್ರೊಸೆಸ್ ಮಾಡ್ತಾರೆ ಅಂತ ಪೂರ್ತಿಯಾಗಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಮೊದಲು ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕಂತ ನಿಮ್ಮ ಹತ್ರ ಇರಬೇಕು ಅಂತ ನಾನು ಹೇಳ್ತೀನಿ. ಒಂದನೇದಾಗಿ ವೋಟರ್ ಐಡಿ, ಚುನಾವಣಾ ಗುರುತಿನ ಚೀಟಿ ಒರಿಜಿನಲ್ ಇರಬೇಕು. 2 ಆಧಾರ್ ಕಾರ್ಡ್. 3 ರೇಷನ್ ಕಾರ್ಡ್ ಅಂದರೆ ಪಡಿತರ ಚೀಟಿ. 4 ಕರೆಂಟ್ ಬಿಲ್. 5 ಪಾಸ್ಪೋರ್ಟ್ ಸೈಜ್ ಫೋಟೋ. 6 ಜಾತಿ ಪ್ರಮಾಣ ಪತ್ರ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್. ಇದು SC ST ಆಗಿದ್ದರೆ ಮಾತ್ರ ನೆನ್ಪಿಟ್ಕೊಳ್ಳಿ. ಜಾತಿ ಪ್ರಮಾಣ ಪತ್ರ ಕಾಸ್ಟ್ ಸರ್ಟಿಫಿಕೇಟ್ ಇದು SC ST ಆಗಿದ್ದರೆ ಮಾತ್ರ. 7 ಪಾನ್ ಕಾರ್ಡ್. ಇನ್ಕಮ್ ಟ್ಯಾಕ್ಸ್ ತುಂಬುವವರಿಗೆ ಮಾತ್ರ. ಪಾನ್ ಕಾರ್ಡ್ ಬೇಕಾಗಿರೋದು ಇನ್ಕಮ್ ಟ್ಯಾಕ್ಸ್ ತುಂಬುವವರಿಗೆ ಮಾತ್ರ. 8ನೇದು ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ಸಂಖ್ಯೆ. ಇವಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಇವತ್ತು ನಮ್ಮ ಊರಿಗೆ ಮೆಸ್ಕಾಂ ಸಿಬ್ಬಂದಿಗಳು ಬಂದಿದ್ರು. ನಿಮಗೆ ಗೊತ್ತೇ ಇದೆ, ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯ ಮರುಪರಿಶೀಲನೆಗೆ ಬಂದಿದ್ರು. ನೋಡಿ, ಇಲ್ಲಿ ರೈಟ್ ಸೈಡ್ ನಲ್ಲಿ ತೋರ್ತಾ ಇದೆಯಲ್ಲ, ಇದು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಪರಿಶೀಲನಾ ಅರ್ಜಿ. ಸಿಬ್ಬಂದಿಗಳು ಮೊದಲಿಗೆ ಕರೆಂಟ್ ಬಿಲ್ ಅನ್ನು ಕೇಳಿದ್ರು ಮತ್ತು ಕೆಎಬಿ ಸಿಬ್ಬಂದಿಗಳಿಗೆ ಮಾತ್ರ ಸೀಮಿತವಾಗಿ ನೀಡಿರುವ ಮೊಬೈಲ್ ಆ್ಯಪ್ ಮುಖಾಂತರ ಅರ್ಜಿಯನ್ನು ಆನ್ಲೈನ್ ಭರ್ತಿ ಮಾಡ್ತಾ ಇದ್ರು. ನಂತರ ಆಧಾರ್ ಕಾರ್ಡ್ನಲ್ಲಿ ಗೃಹ ಜ್ಯೋತಿ ಫಲಾನುಭವಿಗಳು ಯಾರು ಇದ್ದಾರೆ ನೋಡಿ, ಅವರ ಮೊಬೈಲ್ ಸಂಖ್ಯೆ ಇರುವ ಮೊಬೈಲ್ಗೆ ಒಂದು OTP ಬರುತ್ತೆ ಅಂತ ಹೇಳಿದ್ರು. ಅವರು ಹೇಳಿದಂತೆ ಮೊದಲಿಗೆ ಒಂದು OTP ಬಂತು. ನಂತರ ಬಂದಿದ್ದ ಆ OTPಯನ್ನು ಅವರ ಮೊಬೈಲ್ನಲ್ಲಿರುವ ಗೃಹ ಜ್ಯೋತಿ ಪರಿಶೀಲನಾ ಆ್ಯಪ್ಗೆ ಹಾಕಿದ್ರು. ನಂತರ ಆಧಾರ್ ಕಾರ್ಡ್ ತಗೊಂಡು ಅದರಲ್ಲಿರುವ ಆಧಾರ್ ಸಂಖ್ಯೆ ಮತ್ತು ಹೆಸರನ್ನು ಎಂಟ್ರಿ ಮಾಡಿದ್ರು. ಪ್ರೊಸೆಸ್ ನಡೀತಾನೆ ಇತ್ತು. ಸ್ವಲ್ಪ ಸಮಯದಲ್ಲಿ ಇನ್ನೊಂದು OTP ಬಂತು, 541870. ಇನ್ನೊಂದು OTPಯನ್ನು ಸಹ ಎಂಟ್ರಿ ಮಾಡಿದ್ರು. ಈ ಪ್ರೊಸೆಸ್ ಆದ ನಂತರ ಫಲಾನುಭವಿಯ ರೇಷನ್ ಕಾರ್ಡ್ ತಗೊಂಡು ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಿದ್ರು. ಸರ್ವರ್ ಸ್ವಲ್ಪ ಸ್ಲೋ ಇರೋದ್ರಿಂದ ಸ್ವಲ್ಪ ಸಮಯ ತಾಗ್ತಾ ಇತ್ತು. ಕೆಲವರಿಗೆ ಯಾವೆಲ್ಲ ದಾಖಲೆಗಳು ಬೇಕು ಅಂತಾನೆ ತುಂಬಾನೇ ಗೊಂದಲ ಇರುತ್ತೆ. ಪಾಪ ಗೊತ್ತಿಲ್ಲದವರಿಗೆ, ಗೊತ್ತಿಲ್ಲದೆ ಇರುವವರಿಗೆ ಗೊತ್ತಿರುವವರು ತಿಳಿಸಿ, ಸಮಯ ಉಳಿಸಿ. ನಂತರ ವೋಟರ್ ಐಡಿಯನ್ನು ತಗೊಂಡ್ರು. ಮೊಬೈಲ್ನಲ್ಲಿ ವೋಟರ್ ಸಂಖ್ಯೆ ಮತ್ತು ವೋಟರ್ ಐಡಿಯ ಫೋಟೋ ತೆಗೆದುಕೊಂಡ್ರು. ಅಂದರೆ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ ಮಾಡಿದ್ರು. ನಂತರ ಇಲ್ಲಿ ಬಲಗಡೆಯಲ್ಲಿ ತೋರ್ತಾ ಇರುವ ಪರಿಶೀಲನಾ ಫಾರ್ಮ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದನ್ನು ಕೊಡಲು ಹೇಳಿದ್ರು. ನಂತರ ಗೃಹ ಜ್ಯೋತಿ ಫಲಾನುಭವಿಗಳ ನೇರ ಒಂದು ಫೋಟೋವನ್ನ ಮೊಬೈಲ್ ಗೃಹ ಜ್ಯೋತಿ ಆ್ಯಪ್ನಲ್ಲಿ ತೆಗೆದ್ರು. ಅಂದರೆ ಮೊಬೈಲ್ನಲ್ಲಿ ಗೃಹ ಜ್ಯೋತಿ ಆ್ಯಪ್ ಇರುತ್ತಲ್ಲ, ಅದರಲ್ಲಿ ತೆಗೆದ್ರು. ನಂತರ ಅಲ್ಲಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆದ ಮೆಸೇಜ್ ಬಂತು. ಅಲ್ಲಿ ನಂಬರ್ ಸಹ ಇತ್ತು, ಅದನ್ನ ಬರೆದ್ರು. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕರೆಂಟ್ ಬಿಲ್ ಬೇಕಾಗತ್ತೆ. ವೋಟರ್ ID ಅಂದ್ರೆ ಮತದಾರ ಚೀಟಿ ಅಂದ್ರೆ ಒರಿಜಿನಲ್ ಬೇಕು, ಯಾಕಂದ್ರೆ ಆ ಚೀಟಿಯ ಫೋಟೋ ತೆಗಿತಾರೆ. ಆಧಾರ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿ ಬೇಕು. ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇನ್ಕಮ್ ಟ್ಯಾಕ್ಸ್ ತುಂಬುವವರಿಗೆ ಪಾನ್ ಕಾರ್ಡ್ ಬೇಕು. SC ಮತ್ತು ST ಆಗಿದ್ದರೆ ಜಾತಿ ಪ್ರಮಾಣ ಪತ್ರ ಬೇಕು. ಸರಿ, ನಂತರ ಇಲ್ಲೇ ಪಕ್ಕದಲ್ಲಿ ತೋರಿಸಿರುವ ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಅರ್ಜಿಯಲ್ಲಿ ಒಂದು ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ಅಂತ ಮೊದಲೇ ಕೊಟ್ಟಿದ್ದಾರೆ. 2 ವಿದ್ಯುತ್ ಬಿಲ್ಲಿನ ಖಾತೆಯ ಸಂಖ್ಯೆ. 3 ಫಲಾನುಭವಿಯ ಆಧಾರ್ ಸಂಖ್ಯೆ. 4 ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಫಲಾನುಭವಿಯ ಹೆಸರು, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ನಿಮ್ಮ ಹೆಸರು. 5 ಗೃಹ ಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಯ ಮೊಬೈಲ್ ಸಂಖ್ಯೆ. 6 ಫಲಾನುಭವಿಯು ಮಾಲೀಕನೇ ಅಥವಾ ಬಾಡಿಗೆದಾರನೇ ಅಂತ ಅಲ್ಲಿ ಟಿಕ್ ಮಾಡಬೇಕು. ಫಲಾನುಭವಿಯ ಪಡಿತರ ಚೀಟಿಯ ವಿವರ APL ಅಥವಾ BPL ಯಾವುದಂತ ಟಿಕ್ ಮಾಡಬೇಕು. ಫಲಾನುಭವಿಯು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ, ಅಂದ್ರೆ ಕರ್ನಾಟಕದಲ್ಲಿ ಮತ ಹಾಕ್ತಾರ ಅನ್ನೋದನ್ನ ಅಲ್ಲಿ ಕನ್ಫರ್ಮ್ ಮಾಡಬೇಕು. ಫಲಾನುಭವಿಯ ವರ್ಗ ಅಂದ್ರೆ ST SC OBC ಅಲ್ಪಸಂಖ್ಯಾತ ಅಥವಾ ಇತರೆ ಅಂತ ಟಿಕ್ ಮಾಡಬೇಕು. ಫಲಾನುಭವಿಯು ಆದಾಯ ತೆರಿಗೆ ಪಾವತಿದಾರರೇ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ತುಂಬುತ್ತಾ ಇದ್ರೆ ಹೌದು ಅಥವಾ ಇಲ್ಲ ಅನ್ನುವ ಪ್ಲೇಸ್ನಲ್ಲಿ ಟಿಕ್ ಮಾಡಬೇಕು. ಫಲಾನುಭವಿಯ ವೃತ್ತಿ
ಸಮೀಕ್ಷೆದಾರರ ಸಹಿ ಮತ್ತು ಫಲಾನುಭವಿಯ ಒಂದು ಸಹಿ ಬೇಕಾಗತ್ತೆ. ವೀಕ್ಷಕರೇ, ಇದಿಷ್ಟು ಗೃಹ ಜ್ಯೋತಿ ಯೋಜನೆಗೆ KEB ಸಿಬ್ಬಂದಿಗಳು ಫಾರಂ ಅನ್ನು ಫಿಲಪ್ ಮಾಡುವಂತಹ ಮಾಹಿತಿಯನ್ನು ಸರಳವಾಗಿ ತಿಳಿಸಿಕೊಟ್ಟಿದ್ದೇನೆ. ನನ್ನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.